ನಮ್ಮ ಲಗೇಜ್ ಎಲ್ಲ ರೆಡಿ ಆಯ್ತು. ಈಗ ಒಬ್ಬರದ್ದು ಕಾಣ್ತ್ರಿ ನೀವು, ಅವ್ರನ್ನ ತೋರಿಸೋದಿಲ್ಲ. ಹಾಂ, ಬಟ್ ನಿನ್ನೆ ತಕ ಬಂದು ತಿಂಡಿನ ಹಿಡ್ಕೊಂಡು ಹೋದ್ರು ಅಂಬ್ರು. ಅವ್ರಿಗೆ ಟ್ರೈನಲ್ಲಿ ತಿನ್ಬೇಕು ಬೇಕಂಬ್ರು. ಸೊ ಮತ್ತೆ ಯಾರಾದರೂ ಇಲ್ಲಿ ಬಂದರೆ ರೂಮಿಗೆ ಬಂದೆಲ್ಲ ಖಾಲಿ ಮಾಡಿ ಹೋದ್ರಂತ ಹೆದ್ರಿಕೆ ಆಯ್ತು. ಅಂತ ಹೆಗ್ಗಣ ಬತ್ತಲ್ಲ, ಹೆಗ್ಗಣ ಬತ್ತಾವು ನಂಗೆ ಎಂತ ಬೇಡ. ಇಲ್ಲ ಇಷ್ಟೊಂದು ತಿಂಡಿ ತಗೊಂಡೋಗ್ರೆ ಈಗ ಇಷ್ಟು ತಿಂಡಿ ನೀವು ಟ್ರೈನಾಗ ಕುತ್ಕೊ ತಿಂತ್ರಿ. ಮತ್ತೆ ಮೂರು ಬಾಕ್ಸ್ ಇತ್ತ. ಅಯ್ಯೋ 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 ಅಯ್ಯೋ, ಒಬ್ರಿದ್ರಲ್ಲ ಸ್ವೀಟ್ ಬೆಕ್ಕ. ಬೇಗ ಐಸ ಬಸ್ರಿ, ಬೇಗ ಹೊರಡಿ, ಲೇಟ್ ಆಯ್ತು. ಹಾಂ ಹಲೋ. ಸೊ ನಾವು ಹೊರಡ್ತು ಕ್ಯಾಬ್ ಬುಕ್ ಮಾಡಿ. ಮತ್ತೆ ಅರೆ ಎಕ್ಸೈಟೆಡ್ ಎಂತಕ್ಕೆ ಟ್ರೈನಾಗ ತುಂಬ ಟೈಮ್ ಬಿಟ್ಟು ನಾವು ಟ್ರೈನಲ್ಲಿ ಹೋಗಿತ್ತು. ಸೊ ನನಗೆ ಆ್ಯಕ್ಚುಲಿ ಎಂತ ಅಂದರೆ ಈ ಸರ್ತಿ ನಾನು ಊರಿಗೆ ಹೋಗಿದ್ದೆ ಎಂಬ ಫೀಲ್ ಬರ್ತದೆ. ಬಿಕಾಸ್ ನಾವು ಟ್ರೈನಲ್ಲಿ ಹೋಗಿತ್ತು ಕಾರಣ ಅಂದರೆ ನಾವು ನಮ್ಮದೇ ಟೈಮಿಂಗ್ಸ್ ನಾವು ಎಷ್ಟೊತ್ತಿಗೆ ಹೊರಟಾಗ. ಬಟ್ ಇದು ಹಂಗಲ್ಲ, ಎಕ್ಸೈಟ್ ಕಟ್ ಟೈಮಲ್ಲಿ ನಾವು ಇರುತ್ತೆ ಆ ಥರ ಎಲ್ಲ. ಆ್ಯಂಡ್ ಇವತ್ತು AC ಸ್ವಲ್ಪ ತಾಗ್ತಿಲ್ಲ ನಮ್ಗೆ, ಅದಕ್ಕೋಸ್ಕರ ಎಲ್ಲ ಓಪನ್ ಮಾಡಿ ಕೊಟ್ಟಿತ್ತು. ಸೊ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡ್ಬೋದು. ಹಾಂ, ಸೊ ಗಾಡಿ ಮಾಡ್ಕೊಂಡು ಫುಲ್ ಕೆಲಸ ಎಲ್ಲ ಮುಗಿಸಿ ಸಾಕಾಯ್ತು 1 ಸೆಕೆಂಡ್ಗೆ. ನಾವೀಗ ಹೊರಟಿದ್ದಷ್ಟೇ. ಐ ಗೆಸ್ ಇನ್ 30 ಮಿನಿಟ್ಸಲ್ಲಿ ನಾವು ರೀಚ್ ಆಯ್ತಾ. 15 ಮಿನಿಟ್ಸ್ 20 ಮಿನಿಟ್ಸ್ ಒಳಗೆ ನಾವು ರೀಚ್ ಆಯ್ತು. ಸೊ ಇದು ನಮ್ಮ ಬ್ಯೂಟಿಫುಲ್ ಊರಿಗೆ. ಸೊ ಊಟ ಮಾಡ್ರಿ. ಎಂತ ಊಟ ಮಾಡ್ರಿ? ಹಿಡ್ಕೊಂಡಿದ್ದೆ. ಇದರಿಂದ ಗೊತ್ತಾ, ಇವ್ರಿಗೆ ಎಂತ ನೆನಪಿರ್ತಿಲ್ಲ. ಮತ್ತು ಇವ್ರ ಹಿಂದೆ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಬೇಕು. ಐ ಮೀನ್ ಯಾರಾದರೂ ಅವ್ರದ್ದು ಅಸಿಸ್ಟೆಂಟ್, ಅದು ನಾನೇ. ಸೊ ಇವ್ರು ಎಂಥದೇ ತೆಗ್ದಿಟ್ಟು ಒಂದಲ್ಲಿ ತೆಗ್ದಿಟ್ರೆ ಅದ್ರ ಬಾಕ್ಸ್ ಹೊರಗಡೆ ಇರುತ್ತೆ ಎಲ್ಲ ಅಲ್ಲಲ್ಲ ಅವ್ರ ಹಿಂದೆ ಎಲ್ಲ ಹುಡುಕಿ ಇಟ್ಟಿಟ್ಟು ನಂಗಂತೂ ಸಿಕ್ಕಾಪಟ್ಟೆ ಸಾಕಾಯ್ತು. ಆ್ಯಂಡ್ ನನಗಿಂತಲೂ ಜಾಸ್ತಿ ಕ್ಲೋತ್ ಪ್ಯಾಕಿಂಗ್ ಮಾಡೋದಾಗಿರ್ಲ ಅಥವಾ ಕಾಸ್ಮೆಟಿಕ್ಸು ಮತ್ತು ಕ್ಲೋತ್ಸು, ಅವ್ರ ವಾಚ್ ಅಂದರೆ ಆ ಡ್ರೆಸ್ಸಿಗೆಲ್ಲ ಅದೇ ಥರ ವಾಚ್ ಬೇಕು ಅವ್ರಿಗೆ ಆಯಿತಾ. ಸೊ ಪ್ರತಿಯೊಂದು ನಾನು ಬುಕ್ ಮಾಡ್ತಾರೆ. ಸೊ ಹೆಂಗೆ ಮಾಡಿ ತಿರುಗಿ ಎಲ್ಲನೂ ನಾನು ಸೆಟ್ ಮಾಡಿ ಬಂದೆ. ಸೊ ನಮ್ಗೆ ಬ್ಯಾಗ್ ಓಪನ್ ಮಾಡಿದ್ರೆ ಜಾಸ್ತಿ ಐಟಮ್ ಇವ್ರದ್ದು ಇತ್ತು ಆಯಿತಾ. ಅಂದರೆ 1 ವಾರಕ್ಕೆ ಹೋಗಿತ್ತು, ಇವ್ರದ್ದು 3 ವಾರಕ್ಕೆ ಅಪ್ಪಷ್ಟು ಬಟ್ಟೆಗಳು ಇತ್ತು ಅದರೊಳಗಡೆ. ಆಮೇಲೆ ನಂಗೆ ಫಸ್ಟ್ ಆಫ್ ಆಲ್ ಮನೆಯಲ್ಲೇ ಬಟ್ಟೆ ಇಡೋಕ್ಕೆ ಜಾಗ ಇಲ್ಲ. ಈಗ ನನಗೆ ಹೊರಗೆ ಫುಲ್ ಅವರ್ಸ್ ಬರುತ್ತೆ ಗೊತ್ತಾ. ಸರಿ, ಆಮೇಲೆ ಈಗ ಕ್ಯಾಬ್ ಡ್ರೈವ್ ಮಾಡೋರಿಗೆ ಡಿಸ್ಟರ್ಬ್ ಆಯ್ತು ನಾನು ಇಷ್ಟೊತ್ತೆಲ್ಲ ಮಾತಾಡಿದ್ರೆ. ಟ್ರೈನಾಗ ಕೂತ್ಕೊಂಡು ನಾನು ಕಂಟಿನ್ಯೂ ಮಾಡ್ತೀನಿ. ನಮ್ಮ ಕಂಪಾರ್ಟ್ಮೆಂಟ್ ಬಂದು B1. ಟ್ರೈನ್ ಸಿಕ್ ನಮ್ಮದು. ದಿಸ್ ಈಸ್ ಮತ್ಸ್ಯಗಂಧ ಎಕ್ಸ್ಪ್ರೆಸ್. यांको आज बाबू दिखन मस्त क्यूट पाले पुन्हा स्माइल बाबू स्माइल. हाय कहाँ किधर है वो हाथ में है ना. वो मंत्र कर रहे हैं. कण्णु कुछ मुझे ना स्माइल आई मोबाइल उस बच्चे करता हूँ. स्माइल दे दो ना एक दे दीजिए ना. नहीं नहीं ಓಕೆ ಇದೆ ಇಲ್ಲಿ ಬನ್ನಿ ನಾನು ಅದನ್ನು ತೋರಿಸ್ತೀನಿ. ಕಾಣಿ ಮುಗಿಲೆ ಇಲ್ಲಿ ಕಾಣಿ ಇಲ್ಲಿ ತೋರಿಸ್ಬೋದು ನದಿ ಹೆಂಗೆ ನಮ್ಮ ಪೋಸ್ಟರ್ ಇದೆ ಅದೇ ಥರ ಇದೆ. ಇಲ್ಲ ನಿಂತ್ಕೊಂಡು ತುಂಬ ಹೆದರಿಕೆ ಆಗ್ತದೆ ಯೂಶಲಿ. ಬಟ್
ವಿಡಿಯೋಗೋಸ್ಕರ ಎಂತ ಮಾಡ್ತೀಯಲ್ಲ. ಸೇಮ್ ಅದೇ ಅದೇ ಗ್ರೀನ್ ಮರ ಅದೇ ಅದೇ ಅಲ್ಲ, ಬೇರೆ ಕಲರ್ ಮರ ಇಲ್ಲ, ಸೇಮ್ ಅಲ್ಲ, ಅದೇ ಕಲ್ಲು ಕಪ್ಪು ಕಲ್ಲು ಅದೇ ಅದೇ ಸೇಮ್ ಎಲ್ಲ. ನೀ ಎಂತ ಹೇಳ್ತಿದೆ? ಇಲ್ಲೆಲ್ಲ ಮರ ಎಲ್ಲ ಕಪ್ಪು ಪಿಂಕ್ ಪಿಂಕ್ ಮರ ಇರುತ್ತಂತ. ಸೇಮ್ ಸೇಮ್. ನೀರು ಯಾವ ಕಲರ್ ಇತ್ತು? ಸೇಮ್, ಏನು ಚೇಂಜ್ ಇಲ್ಲ. ದೂರ ಹೋತಿ ನೀರು ಅಲ್ಲ. ಹಾಯ್ ಹಾಯ್, ಎಲ್ಲಿದ್ರಿ ನೀವೀಗ? ನಾವೀಗ ಮನೆ ಹತ್ರ ಗೇಟ್ ಆಗಿದ್ದೆ, ಮತ್ತೀಗ ವೆಯ್ಟ್ ಮಾಡ್ತಿದ್ವಿ ನಾವು. ಈಗ ಬಿಸಿಲು ಮಳೆ ಬರ್ತಿತ್ತು ನೋಡಿ. ಫೋನ್ ಬಂತು. ಟಾಮಿ ಅಕ್ಕ ಬರ್ತೀರಾ, ಅಕ್ಕ ಬರ್ತೀರಾ? ಭಯಂಕರ ಎಕ್ಸೈಟ್ಮೆಂಟ್ ಇಂಬಾಗ. ಹಾಯ್ ಎಂಚೋಲಾರು ಎಂಚೋಲಾರು. ಬಕ್ಕ ಬಪ್ಪ ತಿಂಡಿ ತಿಂದಾರಾ ಅಮ್ಮ? ತಿಂಡಿ ಕೊರಂಡ ಕಾಣಿ. ಊರಿಗೆ ಬಂದ ತಕ್ಷಣ ಈ ಥರ ಗ್ರೀನರಿ, ಕಣ್ಣೆಲ್ಲ ಗ್ರೀನ್ ಗ್ರೀನ್, ಮನ್ಸೆಲ್ಲ ಗ್ರೀನ್ ಗ್ರೀನ್ ಫೀಲ್ ಆಯ್ತು. ಸೊ ಈಗಂತೂ ನಮ್ದೆಲ್ಲ ನಟ್ಟಿ ಆದಷ್ಟೇ. ಸೊ ಫುಲ್ ಗ್ರೀನರಿ ಇತ್ತು ನಮ್ಮ ಮನೆ ಹತ್ರ. ಅದಕ್ಕೀಗ ಅವ್ರು ಸ್ನಾನ ಆಗಲಿಲ್ಲ ಇನ್ನು. ಓಕೆ, ಈಗೊಂದು ಫಂಕ್ಷನ್ ರೆಡಿ ಆಗ್ಬೇಕಿತ್ತು ನಮಗೆ. ಸೊ ಅದಕ್ಕೋಸ್ಕರ ನಾನು ಬ್ಯಾಗಲ್ಲಿ ಓಪನ್ ಮಾಡಿಟ್ಟಿದ್ದೆ. ಆ್ಯಂಡ್ ಒಂದು ಕುರ್ತಾ ಆ್ಯಂಡ್ ಪ್ಯಾಂಟ್ ಲೆಗ್ಗಿನ್ಸ್. ಸೊ ಆಲ್ರೆಡಿ ನಾನು ರೆಡಿ ಮಾಡಿಟ್ಟಿದ್ದೆ. ಇವತ್ತು ಫಂಕ್ಷನಿಗೆ ಇದನ್ನು ಹಾಯ್ಕೊಂಡು ಹೋಗೋದು. ಸೊ ಪಟ್ಟ ಅಂತ ನಾನು ರೆಡಿ ಆಗಿಬಿಡುತ್ತೆ. ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಓಕೆ, ಬಟ್ ಅಷ್ಟು ಶೆಕೆನೂ ಇಲ್ಲ. ಓಕೆ, ಕೂಲ್ ಇತ್ತು. ಒಂದು ಹಳೆ ಸ್ಕೂಟಿಯಲ್ಲಿ ನಾವಿಬ್ರು ಟೈ ಮಾಡ್ಕೊಂಡು ಓವರ್ ಆ್ಯಕ್ಟಿಂಗ್ ಮಾಡ್ಕೊಂಡು ಹೋದಿದ್ದಾ? ಎಂತ ಇಲ್ಲ, ಇಲ್ಲಿ ಕಡೆ ನಮ್ಮ ಊರಂತೂ ಬ್ಯೂಟಿಫುಲ್ 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 ಇರುತ್ತೆ. ಸೊ ಕಾರ್ ತಗೊಂಡು ಬರಲಿಲ್ಲ ಅಂದ್ರೆ ಇದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಬಟ್ ಇದು ಎಂಜಾಯ್ ಮಾಡ್ಲಿಕ್ಕೆ ನಮ್ಮ ಹತ್ರ ಸ್ಕೂಟಿ ಇಲ್ಲಿ ಹೋಗ್ಬೇಕತ್ ಅಲ್ಲಾಗಿರಿ. ಸೊ ನಾನು ಬಿಡುದ ಈಗ. ಬಾಬು ಅಮ್ಮಗೇನು ಅಲ್ಪ ಅಮ್ಮದ ಏನೋ ಅಲ್ಪ ಅಮ್ಮಗೇನು ಅಲ್ಪ ನೀ ಪನ್ನ ಇಡಿ. ಬಾಬು ಆಗ ಇಷ್ಟ ಉಂಡ್ರಿಗೆ. పోయా ಶ್ಲೋಕ ಇಟ್ಲೆ ಕೆಲ್ಸಕ್ಕೆ ಬಂದಿದ್ದೀನಿ ಅವ್ರಿಗೆ ಅಡುಗೆ ಮಾಡಿ ತೆಂಗಿನ ಯಾವ ಬಸ್ತೆ ಬಾಪು ಬಾಯಕ್ಕೆ ಊಟ ಕಾಣಿ ತುಂಬ ಒಳ್ಳೆ ಇರುತ್ತೆ, ತುಂಬ ಇಷ್ಟ ನನಗೂ. ಈಗ ನಾವು ಎಲ್ಲಿಗೆ ಹೋಗ್ತಿಪ್ಪುದು ಅಂದರೆ ಪಪ್ಪನ ಮನೆಗೆ ಹೋಗ್ತಿಪ್ಪುದು. ಅಮ್ಮೇರ ಮನೆಗೆ ದೇವ್ರಿಗೆ ಕೈ ಮುಗಕ್ಕೆ ಹೋಗ್ತಿತ್ತು. ಊರಿಗೆ ಬಂದರೆ ಈ ಥರದ್ದೆಲ್ಲ ಸಂಪ್ರದಾಯ ನಮ್ಮ ಮನೆಗೆ ಇಸ್ ಕಂಪಲ್ಸರಿ. ನಾವು ಯಾರನ್ನ ಕಾಮಕ್ಕೆ ಹೋಗಲಿಲ್ಲ ಅಂದರೂ ನಾವು ದೇವ್ರನ್ನ ಕಾಮಕ್ಕೆ ಪಕ್ಕ ಹೋಯ್ಕೆ. ಇದಂತೂ ಬಯಲು ತುಂಬ ಚಂದ ಇರುತ್ತೆ. ಇಲ್ಲಿ ತುಂಬ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಆಯ್ತು. ಬಟ್ ನಾವು ಬರಲಿಲ್ಲ ಮಾಡೋಕ್ಕೆ, ಟೈಮ್ ಸಿಗಲಿಲ್ಲ ನಮಗೆ. ಬೇರೆ ಕಡೆ ಎಲ್ಲ ಹೋಯ್ತು, ನಾವು ಇಲ್ಲಿಗೆ ಬರ್ಕಿದೆ ಆ್ಯಕ್ಚುಲಿ. ಹಾಗೆ ಇತ್ತು
ಸೊ ಸಂದೀಪದಿ ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಗಾಳಿಪಟ ಬಿಡ್ತಿದ್ದಿತ್ತು, ಅಲ್ಲೇ ಇತ್ತು ಮನೆ. ಸೊ ಇಲ್ಲಿ ಗಾಳಿಪಟ ಬಿಡ್ತಿದ್ದಿತ್ತು. ಯಾನೆ ಚೈತನ್ಯ ಪುರ ಮುಲ್ಸಿ ಗಾಳಿಪಟ ಬಿಡ್ತು. ಇಲ್ಲ ಇಲ್ಲ, ಅದೆಲ್ಲ ಸುಳ್ಳ, ಅದೆಲ್ಲ ಸುಳ್ಳು, ಅದೆಲ್ಲ ಸುಳ್ಳ. ಸೊ ಇಲ್ಲಿ ಬಟ್ಟೆ ಹೋಗಿ ಬರ್ತಿದ್ದೀರ. ಇದು ಇಂಥ ದೇವ್ರ ಗಣಪತಿ ದೇವ್ರನ್ನ ಇಲ್ಲೇ ನೀರಿಗೆ ಹಾಕ್ತಿದ್ದೀರಿ. ಸಣ್ಣ ದೀಪತಿ ಜಿಜು ಬೈದಾರೆ ರೇಪಲ್ಲ. ಹಾಂ, ಸೊ ಇಲ್ಲೆಲ್ಲ ಇಲ್ಲಿ ಮುಂಚೆ ಗಾಳ ಹಾಕಿರೋ. ಹೌದು. ಸೊ ಇದು ನಮ್ದು ಸಣ್ಣ ಹೊಳೆ. ಹಾಂ, ಎಡಮಕಾರ್ದ ಕತ್ತೆ ಮುಲ್ಗುಲ್ದೆ, ಎಡಮಕಾರ್ದ ಕತ್ತೆ ಪಚ್ಚಣ್ಣೆ, ಪಚ್ಚಣ್ಣ ಎಡಮಕಾರ್ದ ಕತ್ತೆ. ಸರಿ, ಹಂಗಾರೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕುವ. ವಿಡಿಯೋ ಕಂಡದಕ್ಕೆ ಥ್ಯಾಂಕ್ ಯು. ಬಾಯ್.